ಮೀಡಿಯಾದಲ್ಲಿ ನೋಡ್ತೀವಿ ವಿಶೇಷ ನಮ್ಮ ಕ್ಷೇತ್ರದ ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾಕೆ ನಮ್ಮ ಕ್ಷೇತ್ರ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತೇನು ದೇಶದ ಪ್ರಧಾನಿಯವರಿಗೆ ನಾವು ಭಾಳಷ್ಟು 140 ಕೋಟಿ ಜನ ಕೂಡ ಭಾಳ ಅವ್ರನ್ನ ಅಪ್ಪಿಗೆಂಬಂಥ ಪ್ರೀತಿಯಿಂದ ನೋಡೋಂಥ ಪ್ರಧಾನಿ ಆಗಿದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅಂತ ನಾವು ಹೇಳಬೇಕಾಗ್ತದೆ. ಇವತ್ತು ಕಾಮನ್ ಆಗಿ ನೀವು ಭಾಳಷ್ಟು ನೋಡಿರ್ತೀರಿ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಪಾಪ ನಮ್ಮ ರಾಜಶೇಖರನ್ನ ಸೋಲಿಸ್ಬೇಕಂತ ಹೇಳಿಕೆ ಕೊಟ್ಟಂತ ನನ್ನ ಕಲ್ಪನೆ ಐತಿ. ಫಸ್ಟ್ ಪಾಯಿಂಟ್ ನನ್ನ ಅಜೆಂಡ ಅವ್ರನ್ನ ಸೋಲ್ಸೋದು ಏನೋ ಅವ್ರ ತಲೆಗೈತಿ. ಹೇಳಿಕೆ ಕೊಟ್ಟು ಹಂಗೆ ಹೇಳೋ ಬದಲು ಹಿಂಗೆ ಹೇಳಿಕೆ ಕೊಟ್ಟರೆ ಹೆಂಗಿದ್ರು ಸೋಲಿಸ್ಬೇಕಂಬ ತಲೆಗಿಟ್ಕೊಂಡು ಈ ದೇಶದ ಪ್ರಧಾನ ಬಗ್ಗೆ ಹೇಳಿಕೆ ಕೊಟ್ಟಂತ ನನ್ನ ಕಲ್ಪನೆ ಐತಿ. ಆ ಸಿಟ್ಟಿದ್ರೆ ಬೇರೆ ಮನೇಲಿ ಹೇಳಿಕೆಂದ್ರೆ ಪರವಾಗಿರುತ್ತೆ. ಮೀಡಿಯಾದಾಗ ಹೇಳಿಕೆ ಇವತ್ತು ಅವ್ರನ್ನ ಸೋಲ್ಸೋಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಹೊರಗಳಾರಲ್ಲ. ಇವತ್ತು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಕಾಂಟ್ರವರ್ಸಿ ಹೇಳಿಕೆ ಕೊಡೋಂಥ ಕೆಲಸ ಹಿಂದಕ್ಕೆ ಕೂಡ ನೋಡಿದ್ದೀನಿ. ನೀವು ಕಳ್ಳಿ ಸಂಗಣ್ಣನ ಕಳ್ಳಿನ ನಾನು ಕಾಡಿನಲ್ಲಿದ್ದನ್ನ ಗುಡ್ಡದಲ್ಲಿದ್ದನ್ನ ಕಾಡಿಗೆ ಕಳಿಸ್ತಂತ. ಕಾಡು ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಕಾಡು ಅಂದರೆ ನಮ್ಮ ಭಾಷೆದಲ್ಲಿ ರುದ್ರಭೂಮಿ ಅಂತ. ಅದಕ್ಕೆ ಕಳಿಸ್ತಂಥ ಕಾಂಟ್ರವರ್ಸಿ ಹೇಳಿಕೆನೇ ಅವ್ರನ್ನ ಸೋಲಿಸಿದ್ದು ಹಿಂದಿನ ದಿನದಲ್ಲಿ ಕೂಡ. ಹಿಂದಿನ ಚುನಾವಣೆ ಇವತ್ತಿನ ಚುನಾವಣೆ ಕೂಡ ಅದೇ ಕಾಂಟ್ರವರ್ಸಿ ಹೇಳಿಕೆನೇ. ದೇಶದ ಪ್ರಧಾನ ಬಗ್ಗೆ ಹೇಳೇ ಜನ ರಚಿಗೆ ತಳಬೇಕಂತ ಅಂಥ ಕಾಂಟ್ರವರ್ಸಿ ಹೇಳೋಂಥ ಕೆಲಸ ಯಾರನ್ನು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಭಾಳಷ್ಟು ನಮ್ಮ ಕ್ಷೇತ್ರ ಶಾಸಕ ಶಿವರಾಜ್ ತಂಗಡಿಗರು ಅಂತ ನಾನು ಗಂಟೆ ಘೋಷವಾಗಿ ಹೇಳ್ತೀನಿ. ಆದರೆ ಅವ್ರು ಎಷ್ಟು ದೊಡ್ಡ ಮನುಷ್ಯರು ಅಂದರೆ ಮೀಡಿಯಾದಲ್ಲಿ ಪ್ರಚಾರ ಬಿಟ್ಟು ಕೈಲಿ ಕೆಲಸ ಇಲ್ಲ. ಇವತ್ತು 10 ತಿಂಗಳಾಯಿತು ಸರ್ಕಾರ ಬಂದು ಒಂದು ಭೂಮಿ ಪೂಜೆ ಹೊಸ ಸರ್ಕಾರಲ್ಲದ ಈ ರಾಜ್ಯದ ಮುಖ್ಯಮಂತ್ರಿದ ಒಂದು ಆರ್ಡರ್ ತಂದು ಕೆಲಸ ಕೆಲಸ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಭೂಮಿ ಪೂಜೆನೇ. ಇವತ್ತು ಬರೀ ಪ್ರಚಾರ, ಪ್ರತಿಯೊಂದು ಪ್ರಚಾರಕ್ಕೆ ಫಸ್ಟ್ ಮೀಡಿಯಾದಲ್ಲಿ ಕರ್ತಾರೆ, ಸುಳ್ಳು ಹೇಳಿಕೆ ಕೊಟ್ಬಿಡೋದು. ಅವ್ರು ಮಾಡಿದಂಥ ಅವ್ಯವಹಾರಗಳು ಏನೇನು ಇವತ್ತು ಈ ರಾಜ್ಯದಲ್ಲಿ ಯಾರು ಮಂತ್ರಿಗಳು ಮಾಡಿಲ್ಲ. ಇವತ್ತು ಇಡೀ ಕ್ಯಾಬಿನೆಟ್ಟಲ್ಲಿ ಫಸ್ಟ್ನೇ ಅವ್ಯವಹಾರ ಮಾಡಿದ್ದಿದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ನಾನು ಹೇಳಬೇಕಾಗ್ತದೆ. ನೀವು ಭಾಳಷ್ಟು ಹಿಂದುಳಿದ ವರ್ಗದಲ್ಲಿ ನೋಡ್ರಿ. ಇವತ್ತೊಂದು ಕೋರ್ಟಲ್ಲಿ ಆರ್ಡರ್ ಕೊಟ್ಟಿತ್ತು ಅವ್ರ ಬಗ್ಗೆನೇ 313 ಮಂದಿಗೊಂದು ಪ್ರಮೋಷನ್ ಆರ್ಡರ್ ಕೊಡಿಸಿ ಅಂತ. ನಮ್ಮ ಸರ್ಕಾರದಾಗ ಬರಲ್ಲ ಅಂತ ಆರ್ಡರ್ ಕಾಪಿನದು. ನಮ್ಮ ಸರ್ಕಾರದಾಗ ಬರಲ್ಲ ಅಂತ ರಿಜೆಕ್ಟ್ ಮಾಡಿದಂಥ ಕಾಪಿನ ಕ್ಯಾಬಿನೆಟ್ ಬರಲ್ಲ ಅಂತ ಹೇಳಿದಂಥ ಕಾಪಿನ ಇವತ್ತು IAS ಆಫೀಸರ್ ನಡ್ಕೊಂಡು ಕಾಸಿ ಅವರಿಗೆ 5 ಲಕ್ಷದಂಗೆ ದುಡ್ಡು ತಗೊಂಡು ಪ್ರಮೋಷನ್ ಕೊಡೋಂಥ ಕೆಲಸ ಇವತ್ತು ಯಾರನ್ನು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಹಿಂದುಳಿದ ಮಂತ್ರಿ ಶಿವರಾಜ್ ತಂಗಡಿ ಸಾಹೇಬ್ರೆ ಅಂತ ಕೂಡ ಹೇಳ್ತೀನಿ. ಪಾಪ ನನ್ನ ಸ್ನೇಹಿತ 5 ಲಕ್ಷಕ್ಕೆ ನಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಅವರು ಇಷ್ಟು ವಿರೋಧ ಆದರೂ ಕೂಡ ನೋಡಪ್ಪ ಒಂದು ಹೇಳ್ತೀನಿ ಕೇಳು. ಮಾಡೋದೆಲ್ಲ ಮಾಡಿ ಸಮರ್ಥ. ಪಾಪ ತಾಯಿ ಪಾಠ್ಯಪ್ಸಿಗೆ ಬರಬೇಕಾ ತನ್ನ ಹೇಳಿಕೆಗೆ? ನಾವು ಮಾಡಿ ಹಲ್ಕೆಗಿರಿ ಕೆಲಸಕ್ಕೆ ತಾಯಿ ಯಾಕೆ ಬರ್ಬೇಕು ಹೇಳು? ನಾವು ಮಾಡ್ಕೋಬೇಕು. ನಮ್ಮ ಹಲ್ಕೆಗಿರಿ ನಾವು ಮುಚ್ಕೋಬೇಕು. ಪಾಪ ಆ ತಾಯಿನ ಎಲ್ಲಪ್ಪ ಪುಣ್ಯಾತ್ಮ ಇರೋ ಅಂತ ಪಾಠ್ಯಪ್ಸಿ ಕರ್ಕೊಂಬರ್ತಂತ ಹೇಳಿಕೆ ಹೇಳ್ತಾರೆ. ಸಮರ್ಥ ಅಲ್ಲದು ಹಲ್ಕೆಗಿರಿ ಕೆಲಸ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಅದಕ್ಕಾಗಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿನ ಭಾಳಷ್ಟು ನಮ್ಮ ಇಟ್ನಳ್ಳರ ಬಗ್ಗೆ ಭಾಳ ಸಿಟ್ಟಿದ್ದಂಗೆ ಐತಿ. ಹಂಗಾಗಿ ಇಂಥ ಕಾಂಟ್ರವರ್ಸಿ ಹೇಳಿ ಕೊಟ್ಟು ಕಾಂಗ್ರೆಸ್ ಸೋಲ್ಸೋಂಥ ಕೆಲಸ ಯಾರಾದರೂ ಮಾಡಿದ್ರೆ ಈ ಜಿಲ್ಲದ ಶಿವರಾಜ್ ತಂಗಡಿಗೆ ಅಂತ ನಾನು ಹೇಳಬೇಕಾಗ್ತದೆ. ಏನು ನಮ್ಮ ಡಿಮ್ಯಾಂಡ್ ಇಲ್ಲ, ನಮ್ಮ ಅಭ್ಯರ್ಥಿ ಗೆಲ್ತಾನ ನೋಡ್ರಿ. ಯಾರೇ ಇರಲಿ ಅಲ್ಲ, ಕ್ಷಮೆ ಕೇಳೋದಲ್ಲಿ ರಾಜೀನಾಮೆ ಕೊಡಬೇಕು ಮಂತ್ರಿಗಿರಿಗೆ. ತಪ್ಪು ಮಾತಾಡೋಣ. 140 ಕೋಟಿ ಪ್ರೀತಿಸಿದಂಥ ಪ್ರಧಾನ ಬಗ್ಗೆ ಇಲ್ಲದ ಹೇಳ್ಕ ಕಪಾಳ ಕೊಡಬೇಕಂದ್ರೆ ದೇಶದ ಪ್ರಧಾನ ಬಗ್ಗೆ ಘೋಷಣೆಗೆ ಹೋಗಿದ್ರೆ ಕಪಾಳ ಕೊಡಿ ಅಂತ ಹೇಳ್ತಿದ್ದೇನೆಂದರೆ ಅದು ತಪ್ಪಲ್ಲ. ಅವ್ರ ನಾಯಕರೇನು ಪಾಪ ನಮ್ಮ DK ಭಾಳ ಖುಷಿಯಾಗಿ ಹೇಳಿದ. ಅವ್ರು ನೀವೇ ಬೆಳೆಸ್ರಂತಲ್ಲ, ಅವರೇ ತುಳಿಯಕ್ಕೆ ಹಚ್ಚಾರ. ಇನ್ನೊಂದು DK ಕುಮಾರಸ್ವಾಮಿ ಒಂದು ಹೇಳಿಕೆ ಹೇಳಿದ್ರು. ಶಿವರಾಜ್ ತಂಗಡಿಗೆ ಹೇಳಿಕೆ ಯಾಕೆ ನೀವು ಇಷ್ಟು ಗಮನಿಸ್ತೀರಂತ ಅಂದಾಗೆ ನೀವು ಅರ್ಥ ಮಾಡಬೇಕಲ್ಲ. ಶಿವರಾಜ್ ತಂಗಡಿಗೆ ಹೇಳಿಕೆ ಗಮನಿಸೋದಲ್ಲ, ಶಿವರಾಜ್ ತಂಗಡಿಗೆ ಉಗುಳ್ರು ಅಂತ ಹೇಳ್ದಂಗೆ ಆ ಮಾತು. ಅದಕ್ಕೆ ರಾಜ್ಯ ಉಪಮುಖ್ಯಮಂತ್ರಿ ಆತ ರಕ್ಷಣೆ ಮಾಡ್ಕೊಂಡಿಲ್ಲ, ಉಗುಳ್ರಿ ಮನುಷ್ಯ ಅಂತ ಹೇಳಿದಂಗೆ ನಮ್ಮ ಭಾಷೆಯಲ್ಲಿ. ಅದಕ್ಕಾಗಿ ಈ ರಾಜ್ಯದ ಜನ ನಾವೊಬ್ಬರಲ್ಲ 6.5 ಕೋಟಿ ಜನ ಇವತ್ತು ವಾಟ್ಸಪ್ ಫೇಸ್ಬುಕ್ ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ನೋಡಿರಿ ಅವ್ರ ಬಗ್ಗೆ ಎಷ್ಟು ಕಾಂಟ್ರವರ್ಸಿ ಇವತ್ತು ಜನ ಉಗುಳ್ತಾರೆ ಎಂಬುದು ಅರ್ಥ ಮಾಡ್ಕೋಬೇಕು ಮಂತ್ರಿ. ಅದಕ್ಕೆ ಕ್ಷಮೆ ಕೇಳಬೇಕು. ಇಂದು ಫಸ್ಟ್ ಪಾಯಿಂಟು ತಾನಾನು ಏನಾದರೂ ಇದ್ದರೆ ಇಂದು ಎಲ್ಲ ಲಂಘನ ಕೇಸಿನ ರಾಜೀನಾಮೆ ತಗೊಂಡಾರ. ಗೊತ್ತೈತಿ ಉಲ್ಲಾಗ್ರ ಜಗಳದಾಗೆಲ್ಲ ಎಲ್ಲ ಲಂಘನ ಕೇಸಿನ ರಾಜೀನಾಮೆ ತಗೊಂಡಾರ. ಹಲವಾರು ಕಡೆ MI ಲೂಟಿ ಮಾಡಿದಾಗ ಕೂಡ ರಾಜೀನಾಮೆ ಕೇಳ್ಯಾರ. ಇವತ್ತು ಆ ಮನುಷ್ಯ ನಾನು ಪ್ರಾಮಾಣಿಕವಾಗಿ ಜನರ ಭಾವನೆ ಅರ್ಥ ಮಾಡ್ಕೊಂಡು, ಇದು ನಮ್ಮೊಬ್ಬರ ಭಾವನೆ ಅಲ್ಲ, ಇಡೀ 6.5 ಕೋಟಿ ಜನ ನಮ್ಮ ರಾಜ್ಯದ ಜನ ಭಾವನೆ ಅರ್ಥ ಮಾಡ್ಕೊಂಡು ಫಸ್ಟ್ ರಾಜೀನಾಮೆ ಕೊಟ್ಟು ಬಂದು ಸಾರಿ ಕೇಳಬೇಕು ನಮ್ಮ ಪ್ರಧಾನ.